ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತಿನ ಕ್ವಶನ್ ಬಂದ್ಬಿಟ್ಟು ವಾಟ್ ಈಸ್ ದಿ ನೇಚರ್ ಆಫ್ ರೂಟ್ಸ್ ಆಫ್ ದಿ ಇಕ್ವೇಷನ್ 5x² - 6x + 7 = 0. ಏನು ಕೇಳಿದ್ದಾನೆ, ಒಂದು ಕ್ವಾಡ್ರಿಕ್ ಇಕ್ವೇಷನ್ ಕೊಟ್ಟಿದ್ದಾನೆ. ಆ ಇಕ್ವೇಷನ್ದು ನೇಚರ್ ಆಫ್ ರೂಟ್ಸ್ ಹೇಗಿದೆ ಅಂತ ಕೇಳಿದ್ದಾನೆ. ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ಎ ಪರ್ಫೆಕ್ಟ್ ಸ್ಕ್ವೇರ್ ಇದೆಯಾ, ಆಪ್ಷನ್ ಬಿ ರಿಯಲ್ ಆ್ಯಂಡ್ ಅನ್ಇಕ್ವಲ್ ಇದೆಯಾ, ಥರ್ಡ್ ರಿಯಲ್ ಆ್ಯಂಡ್ ಈಕ್ವಲ್ ಇದೆಯಾ, ಡಿ ಇಮ್ಯಾಜಿನರಿ. ಸೊ ಬರೀ ನಾವು ಈ ಕ್ವಶನ್ ಅಷ್ಟೇ ನೋಡಿದ್ರೆ ನಮಗೇನೋ ಇದ್ರ ಕಾನ್ಸೆಪ್ಟ್ ಗೊತ್ತಾಗೋದಿಲ್ಲ. ಸೊ ಇದರ ಡೆಪ್ತಾಗಿ ಕಲ್ಕೊಂಡ್ರೆ ಇದೇನಿದು ನೇಚರ್ ಆಫ್ ರೂಟ್ಸ್ ಹೆಂಗಿರುತ್ತೆ, ಎಷ್ಟು ಪ್ರಕಾರಗಳು ಅಂತ ತಿಳ್ಕೊಂಡ್ರೆ ನಾವು ಇದ್ರದ್ದು ಬೆಕ್ಕ ಕ್ವಶನ್ ಬಂದರೂ ಬಿಡಿಸ್ಬೋದು. ಈಗ ಸಪೋಸ್ ವಾಟ್ ಈಸ್ ದಿ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಿಕ್ ಇಕ್ವೇಷನ್, ದಟ್ ಈಸ್ ax² + bx + c = 0. ಹೌದಾ? ಸೊ ಇದ್ರದ್ದು ರೂಟ್ ಫೈಂಡ್ ಔಟ್ ಮಾಡಬೇಕಾದ್ರೆ ಬರೋ ಫಾರ್ಮುಲಾ ಏನು, x = -b ± √b² - 4ac / 2a. Okay, this is the formula to find x. Okay, so ಈಗ ನೋಡಿ ಈ ಸ್ಕ್ವೇರ್ ರೂಟ್ ಅಲ್ಲಿ ಇದೆ ನೋಡಿ, ಏನು b² - 4ac. ಇದನ್ನ ಏನಂತೀವಿ ನಾವು, ಡಿಸ್ಕ್ರಿಮಿನೆಂಟ್ ಅಂತ ಅಂತೀವಿ. ಅದನ್ನು ಡೆಲ್ಟಾದಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಅರ್ಥ ಆಗುತ್ತಾ? ಸಪೋಸ್ ಈ b² - 4ac ಗ್ರೇಟರ್ ದೆನ್ 0 ಇದ್ರೆ ಅಳಗೆ ಆಗ ನೇಚರ್ ಆಫ್ ರೂಟ್ಸ್ ಏನಿರುತ್ತೆ, ರಿಯಲ್ ಆ್ಯಂಡ್ ಅನ್ಇಕ್ವಲ್ ಇರುತ್ತೆ. ಏನಿರುತ್ತೆ, ರಿಯಲ್ ಆ್ಯಂಡ್ ಅನ್ಇಕ್ವಲ್. ಅಂದರೆ b² - 4ac ಫೈಂಡ್ ಔಟ್ ಮಾಡಿದಾಗ ಗ್ರೇಟರ್ ದೆನ್ 0 ಅಂದರೆ ಇದ್ರ ಈಕ್ವಲ್ ಟು ಪಾಸಿಟಿವ್ ಅಲ್ಲಿ ಬರಬೇಕು ಆನ್ಸರು. ಪಾಸಿಟಿವಲ್ಲಿ ನಮಗೆ ಆನ್ಸರ್ ಬಂದಾಗ ಅದೇನಿರುತ್ತೆ, ರಿಯಲ್ ಆ್ಯಂಡ್ ಅನ್ಇಕ್ವಲ್ ಇರುತ್ತೆ ನೇಚರ್ ಆಫ್ ರೂಟ್ಸು. ಅದೇ ಸಪೋಸ್ b² - 4ac ಡಿಸ್ಕ್ರಿಮಿನೆಂಟ್ b² - 4 = 0 ಬಂತು ಅಂದರೆ ಅವಾಗ ಏನುತ್ತೆ, ನೇಚರ್ ಆಫ್ ರೂಟ್ಸು ರಿಯಲ್ ಆ್ಯಂಡ್ ಈಕ್ವಲ್ ಇರುತ್ತೆ. ಏನಿರುತ್ತೆ, ರಿಯಲ್ ಆ್ಯಂಡ್ ಈಕ್ವಲ್. ನಿಮ್ಮ ಆಪ್ಷನ್ ನಂಬರ್ ಸಿ ಇದೆ ನೋಡಿ. ಅರ್ಥ ಆಗುತ್ತಾ? ಸೊ ಅದೇ ಡೆಲ್ಟಾ ಅಂದರೆ b² - 4ac b² - 4ac is less than 0 ಇದ್ರೆ, ಅಂದರೆ ಇದ್ರ ಈಕ್ವಲ್ ಟು ನೆಗೆಟಿವ್ ಅಲ್ಲಿ ಆನ್ಸರ್ ಬಂತು ಅಂದರೆ ಆವಾಗ ಏನಿರುತ್ತೆ, ನೇಚರ್ ಆಫ್ ರೂಟ್ಸು ಇಮ್ಯಾಜಿನರಿ ಇರುತ್ತೆ. ಏನಿರುತ್ತೆ, ಇಮ್ಯಾಜಿನರಿ ಇರುತ್ತೆ. ಇದೆ ಇದರದ್ದು ಟೋಟಲ್ ಬೇಸ್. ಎಷ್ಟು ಗೊತ್ತಿದ್ರೆ ಸಾಕು, ನಾವು ಆರಾಮಾಗಿ ಬೇಕಾದ ಕ್ವಶನ್ ಬಂದರೂ ಇದ್ರ ಮೇಲಿಂದ ನೇಚರ್ ಆಫ್ ರೂಟ್ಸ್ ಮೇಲೆ ಬೇಕಾದ ಕ್ವಶನ್ ಬಂದರೂ ಆರಾಮಾಗಿ ಬಿಡಿಸ್ಬೋದು. ಅರ್ಥ ಆಗುತ್ತಾ? ಇಮ್ಯಾಜಿನರಿಗೆ ಇನ್ನೊಂದು ಹೆಸರೇನು, ನಾಟ್ ರಿಯಲ್. ಇದ್ರ ಬಗ್ಗೆ ನಾಟ್ ರಿಯಲ್ ಅಂತ ಬರೆದಾಗ ಹೆದರಬಾರ್ದು. ಇಮ್ಯಾಜಿನರಿ ಅಂದರೆ ನಾಟ್ ರಿಯಲ್ ಅನ್ನಂಗೆ. ಅರ್ಥ ಆಗುತ್ತಾ? ಇನ್ನು ಕ್ವಶನ್ ಬರೋಣ. ಏನು ಕೊಟ್ಟಿದ್ದಾನೆ ಇಕ್ವೇಷನ್ನು, 5x² - 6x + 7 = 0. ಕಂಪೇರಿಂಗ್ ದಿಸ್ ಗಿವನ್ ಇಕ್ವೇಷನ್ ವಿತ್ ದಿ ಜನರಲ್ ಫಾರ್ಮ್ ಆಫ್ ದಿ ಕ್ವಾಡ್ರಿಕ್ ಇಕ್ವೇಷನ್. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ a? x² ಗೆ x² ಸೇರಬೇಕು. a = ಎಷ್ಟು ಬಂತು, a = 5, b = ಎಷ್ಟು ಬಂತು, ಎಷ್ಟಿದೆ, -6 ಇದೆ. c = ಎಷ್ಟಿದೆ, c = 7 ಇದೆ. ಅರ್ಥ ಆಗುತ್ತಲ್ವಾ? ಸೊ ಈಗ ನೋಡಿ, ನಮ್ಗೇನು ಮಾಡಬೇಕಾಗಿದೆ ಈಗ, ಡೆಲ್ಟಾ ಅಂದರೆ ಡಿಸ್ಕ್ರಿಮಿನೆಂಟ್ ಏನಿದೆ, ಆನ್ಸರ್ ಫಾರ್ಮುಲಾ b² - 4ac = ಏನು ಬರುತ್ತೆ ಅಂತ ನೋಡೋದು. b ವ್ಯಾಲ್ಯೂ ಏನು, -6 (² 4 ಗೆ 4. a ವ್ಯಾಲ್ಯೂ ಆಫ್ a is 5 and ವ್ಯಾಲ್ಯೂ ಆಫ್ c that is 7. ಎಷ್ಟು ಬಂತು ನೋಡಿ, -6² ಅಂದರೆ 36 ಆಯಿತು, -4 5 20 20 × 7 140. 36 - 140 ಅಂದರೆ -104. ದಟ್ ಈಸ್ ಡೆಲ್ಟಾ. ಹಾಗಿದ್ರೆ ಇದೇನು ಬಂತು, 0ಕ್ಕಿಂತ ಸಣ್ಣ ಬಂತಲ್ವಾ, 0ಕ್ಕಿಂತ ನೆಗೆಟಿವ್ ಆಗಿ ಬಂದಿದೆ ಅಂದರೆ 0ಕ್ಕಿಂತ ಸಣ್ಣದಾಯಿತು. b² - 4ac is less than 0 ಆಯಿತು. ಹಾಗಾದರೆ ಆನ್ಸರ್ ಏನು ಬಂತಿದೆ, ಪರ್ಫೆಕ್ಟ್ ಸ್ಕ್ವೇರು ಅಲ್ಲ, ರಿಯಲ್ ಆ್ಯಂಡ್ ಅನ್ಇಕ್ವಲ್ ಅಲ್ಲ, ರಿಯಲ್ ಆ್ಯಂಡ್ ಈಕ್ವಲ್ ಅಲ್ಲ, ಬರೋದೇನೋ ಇಮ್ಯಾಜಿನರಿ ಆರ್ ನಾಟ್ ರಿಯಲ್ ನಂಬರ್ಸ್. ದಿಸ್ ಈಸ್ ದಿ ಬೇಸಿಕ್ ಕನ್ಸೆಪ್ಟ್ ಆಫ್ ನೇಚರ್ ಆಫ್ ರೂಟ್ಸ್ ಆಫ್ ದಿ ಇಕ್ವೇಷನ್. ಕ್ವಾಡ್ರಾಟಿಕ್ ಇಕ್ವೇಷನ್, ಪಕ್ಕದೇ ಕ್ವಾಡ್ರಾಟಿಕ್ ಇಕ್ವೇಷನ್ ಬಂದ್ರೂ ನೀವು ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು. ಈಗ ಸಪೋಸ್ ಒಂದು ಹೋಮ್ವರ್ಕ್ ಕೊಡ್ತೀನಿ ನೋಡ್ರಿ, ಇದರದ್ದು ನೇಚರ್ ಆಫ್ ರೂಟ್ಸ್ ಏನು ಬರುತ್ತೆ ಅಂತ ಹೇಳಿ. 2x² + 3x - 1 = 0.
ಎಷ್ಟು ಬರುತ್ತೆ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.